ಕಾಲು ಫುಟ್ಪಾತ್ನಲ್ಲಿ, ಇನ್ನೊಂದು ಕಾಲು ನೇತಾಡುವ ಸ್ಥಿತಿಯಲ್ಲಿ, ಒಂದು ಕೈ ಕಿಟಕಿಯ ಅಥವಾ ಬಾಗಿಲಿನ ರಾಡ್ನಲ್ಲಿ, ಇನ್ನೊಂದು ಕೈ ನೇತಾಡಿಕೊಂಡು, ಬೆನ್ನ ಮೇಲೆ ಭಾರವಾದ ಬ್ಯಾಗ್, ಇದರ ಜೊತೆ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ನೇತಾಡಿಕೊಂಡು ಪೂರ್ತಿ ದೇಹ. ಇದು ಶಾಲಾ ವಿದ್ಯಾರ್ಥಿಗಳ ಸಂಚಾರದ ಕಥೆ. ವಿದ್ಯಾರ್ಥಿಗಳು ಬಸ್ನ ಫುಟ್ಪಾತ್ನಲ್ಲಿ ಜೀವದ ಹಂಗು ತೊರೆದು ನೇತಾಡಿಕೊಂಡು ಹೋಗುವ ದೃಶ್ಯ ರಾಜ್ಯ ಹೆದ್ದಾರಿಯ ಪುಂಜಾಲಕಟ್ಟೆ ಎಂಬಲ್ಲಿ ಕಂಡುಬಂದಿದೆ. ಇದು ನಿತ್ಯದ ಸತ್ಯ ಸಂಗತಿಯಾಗಿದೆಯಾದರೂ ಸಮಸ್ಯೆ ಪರಿಹಾರ ಮಾಡಬೇಕಾದ ನಿಗಮ ಮಾತ್ರ ಮೌನವಾಗಿದೆ. ಧರ್ಮಸ್ಥಳದಿಂದ ಮಂಗಳೂರು ಕಡೆಗೆ ಸಂಚಾರ ಮಾಡುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ದೃಶ್ಯ ಸಂಜೆ ವೇಳೆ ಕಂಡುಬಂದಿದೆ. ಸಂಜೆ ವೇಳೆ ಶಾಲೆ ಅವಧಿ ಮುಗಿಸಿ ವಿದ್ಯಾರ್ಥಿಗಳು ಮನೆಗೆ ತೆರಳಬೇಕಾದ್ರೆ ಇದು ನಿತ್ಯ ಅನುಭವಿಸಬೇಕಾದ ಸಮಸ್ಯೆಯಾಗಿದೆ. ಬೆಳಗ್ಗೆ ಮತ್ತು ಸಂಜೆ ವೇಳೆ ಬಸ್ನ ಕೊರತೆಯಿಂದ ಶಾಲಾ ಮಕ್ಕಳಿಗೆ ಪ್ರಯಾಣ ತುಸು ದುಬಾರಿಯಾದಂತೆ ಕಂಡುಬಂದಿದೆ. ಅಲ್ಲದೆ ಜೀವದ ಭಯ ಕಾಡುತ್ತಿದೆ. ಶಾಲಾ ಕಾಲೇಜುಗಳಿಗೆ ಬಸ್ ಮೂಲಕ ತೆರಳಬೇಕಾದ ದೂರದೂರಿನ ವಿದ್ಯಾರ್ಥಿಗಳಿಗೆ ಇದೊಂದು ಶಾಪವಾಗಿ ಪರಿಣಮಿಸಿದೆ. ಸರ್ಕಾರಿ ಬಸ್ನ ಕಣ್ಣಾಮುಚ್ಚಾಲೆ ಆಟದಿಂದ ಮಕ್ಕಳು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಕ್ಲಾಸ್ಗೆ ತೆರಳಲು ಮತ್ತು ಸಂಜೆ ವೇಳೆ ಮನೆಗೆ ತಲುಪಲು ಸಾಧ್ಯವಾಗದೆ ಪರದಾಡುವಂತಾಗಿದೆ. ಇದು ನಿತ್ಯದ ಗೋಳಾದರೂ ಈ ಬಗ್ಗೆ ತಿಳಿದು ಸಮಸ್ಯೆಗೆ ಪರಿಹಾರವನ್ನ ಕಾಣಲು ಯಾರೂ ಮುಂದಾಗಿಲ್ಲ ಎಂಬ ಆರೋಪಗಳು ಇದೀಗ ಕೇಳಿಬಂದಿದೆ. ರಾಷ್ಟ್ರೀಯ ಹೆದ್ದಾರಿಯ ಬಸ್ಗಳಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಇದ್ದು ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಫುಟ್ಪಾತ್ನಲ್ಲಿ ನೇತಾಡುತ್ತಿದ್ದ ವೇಳೆ ಹೊರಕ್ಕೆ ಎಸೆದು ಜೀವ ಹಾನಿಯಾಗಿರುವ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಜನಪ್ರತಿನಿಧಿಗಳಾಗಲಿ, ಅಧಿಕಾರಿ ವರ್ಗದವರಾಗಲಿ ಅಥವಾ ಮಕ್ಕಳ ಪರ ಮಾತನಾಡುವ ಸಂಘಟನೆಗಳಾಗಲಿ ಈ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆಯಾ ಎಂಬ ಪ್ರಶ್ನೆ ಪೋಷಕರದ್ದು.